ಮದ್ರಾಸ್ ಹೈಕೋರ್ಟ್ನಲ್ಲಿ ಉದಯನಿಧಿ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಿತು. ಠಾಣೆಯಲ್ಲಿ ಉದಯನಿಧಿ ವಿಚಾರಣೆ ಮಾಡಿ ಕಳಿಸ್ತೀವಿ ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಮದ್ರಾಸ್ ಹೈಕೋರ್ಟ್ನಲ್ಲಿ ಹೇಳಿದ್ದಾರೆ. ಸೊ ವಿಚಾರಣೆ ಮಾಡಿ ಕಳಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳಿದ್ದಾರೆ. ಸೊ ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ನೀಡುವ ಉದ್ದೇಶ ಸರ್ಕಾರಕ್ಕೆ ಖಂಡಿತವಾಗ್ಲೂ ಇಲ್ಲ. ಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ಈ ಮಾಹಿತಿಯನ್ನ ನೀಡಿದರು. ಮಹಿಳೆಯರ ಹಿತರಕ್ಷಣೆಯ ಉದ್ದೇಶದಿಂದ ಮಾತ್ರ ಕ್ರಮ ಕೈಗೊಂಡಿದ್ದೀವಿ, ಹಾಗಾಗಿ ಅವರನ್ನ ಕರೆದು ನಾವು ವಿಚಾರಣೆ ಮಾಡಿ ಕಳಿಸೋದು ಮಾತ್ರ ಪೊಲೀಸರು ಅವರನ್ನ ಕರ್ಕೊಂಡು ಬಂದಿದ್ದು. ಅದಕ್ಕೋಸ್ಕರನೇ ಹಾಗಾಗಿ ಅವರನ್ನೇನು ಅರೆಸ್ಟ್ ಮಾಡಿ ನಾವು ಇಟ್ಕೊಳ್ಳುವಂಥ ಒಂದು ಪ್ರಮೇಯ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಮದ್ರಾಸ್ ಹೈಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ಹೇಳಿಕೆ ನೀಡಿದ್ರು. ಸೊ ಹಾಗಾಗಿ ಈಗ ಉದಯನಿಧಿ ಅವರನ್ನ ಏನು ಇವತ್ತು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು, ಸೊ ಈಗ ಅವರನ್ನ ವಿಚಾರಣೆ ನಡೆಸಿ ಬಿಟ್ಟು ಕಳಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಮದ್ರಾಸ್ ಹೈಕೋರ್ಟ್ ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಸೊ ಅದಕ್ಕೆ ಈಗಾಗಲೇ ಪ್ರತಿಯಾಗಿ ಸರ್ಕಾರದ ಪರವಾಗಿಯೂ ಕೂಡ ವಕೀಲರು ಮಾಹಿತಿಯನ್ನು ನೀಡಿದರು. ಮದ್ರಾಸ್ ಹೈಕೋರ್ಟ್ಗೆ ತಮಿಳುನಾಡು ಸರ್ಕಾರದ ಅಡ್ವೊಕೇಟ್ ಜನರಲ್ ಈಗಾಗಲೇ ಮಾಹಿತಿಯನ್ನು ನೀಡಿದರು. ನಾವು ಬರೀ ಸ್ಟೇಷನಿಗೆ ಅವ್ರನ್ನ ಕರ್ಕೊಂಡು ಬಂದು ನಂತರ ವಿಚಾರಣೆಯನ್ನು ಮಾಡಿ ಸ್ಟೇಷನ್ ಬೇಲ್ ಮೇಲೇ ಅವ್ರಿಗೆ ಬಿಡುಗಡೆ ಮಾಡ್ತಾ ಇದ್ವಿ. ಮಹಿಳೆಯರ ಹಿತರಕ್ಷಣೆ ಉದ್ದೇಶದಿಂದ ಸರ್ಕಾರ ಕ್ರಮ ಕೈಗೊಂಡಿತ್ತು ಅಂತ ಹೇಳಿದ್ರು. ಇನ್ನು ಪೊಲೀಸರ ವಿಚಾರಣೆ ಮುಗಿದ ತಕ್ಷಣವೇ ಅವರನ್ನು ಬಿಟ್ಟು ಕಳಿಸಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಉದಯನಿಧಿ ಸ್ಟಾಲಿನ್ ಅವರನ್ನು ಬಿಟ್ಟು ಕಳಿಸಬೇಕು ಅಂಥೇಳಿ ಪೊಲೀಸರಿಗೆ ಮದ್ರಾಸ್ ಹೈಕೋರ್ಟ್ ಕೂಡ ಈಗ ಸೂಚನೆಯನ್ನು ಕೊಟ್ಟಿದೆ. ಉದಯನಿಧಿ ಅವರನ್ನ ಏನು ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡಿ, ಆದರೆ ಅರೆಸ್ಟ್ ಮಾಡೋ ಹಾಗಿಲ್ಲ, ಯಾವುದೇ ರೀತಿ ಬಲವಂತದ ಕ್ರಮ ಆಗಬಾರ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ಮದ್ರಾಸ್ ಹೈಕೋರ್ಟ್ ತಿಳಿಸಿದೆ. ಪ್ರಕರಣದ ದಾಖಲೆ ಮತ್ತು ವಿವರಗಳನ್ನು ಪರಿಗಣಿಸಿ ಕೋರ್ಟ್ ಸೂಕ್ತ ಜಾಮೀನು ನೀಡಬಹುದು ಅಂತಲೂ ಕೂಡ ಸ್ಪಷ್ಟಪಡಿಸಿದೆ. ಇದರೊಂದಿಗೆ ತನಿಖೆಗೆ ಅಗತ್ಯವಿದ್ದಾಗ ಸೂಕ್ತ ಸಹಕಾರ ನೀಡಬೇಕು ಅಂತಲೂ ಕೂಡ ಉದಯನಿಧಿ ಪರ ನ್ಯಾಯಾಲಯ ನಿರ್ದೇಶನವನ್ನು ಈಗ ನೀಡಿದೆ. ಸೊ ಅದರಂತೆ ಈಗ ಕೇವಲ ಅವರನ್ನು ವಿಚಾರಣೆ ಮಾತ್ರ ಮಾಡಿ ಕಳಿಸ್ಬೇಕಾಗತ್ತೆ. ಅದನ್ನು ಪೊಲೀಸರು ಕೂಡ ಒಪ್ಕೊಂಡಿದ್ದಾರೆ. ಈಗಾಗಲೇ ಅಡ್ವೊಕೇಟ್ ಜನರಲ್ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಇನ್ಫ್ಯಾಕ್ಟ್ ಅವರನ್ನು ಬರೀ ನಾವು ಕರ್ಕೊಂಡು ಬಂದಿದ್ದು ಅವರನ್ನು ವಿಚಾರಣೆ ಮಾಡಿ ಕಳಿಸೋದಕ್ಕಷ್ಟೇ ಅನ್ನುವಂಥದ್ರ ಬಗ್ಗೆ ಹೇಳಿದರು. ಸುಮಾರೊಂದು ಮಧ್ಯಾಹ್ನ 2:15 ಸುಮಾರಿಗೆ ಮದ್ರಾಸ್ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿತ್ತು. ಇನ್ನು ಈ ಒಂದು ಕೇಸ್ ಏನು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋದರೆ, DMK ನಾಯಕ ಮತ್ತು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಈ ಹಿಂದೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದರು. ತ್ರಿಷಾ ಮತ್ತು CM ವಿಜಯ್ ಬಗ್ಗೆ ಒಂದು ರೀತಿಯ ಡಬಲ್ ಮೀನಿಂಗ್ ಬರೋ ಹಾಗೆ ತಮಿಳುನಾಡಿನ ಕಾವೇರಿ ಹೋರಾಟದ ಕುರಿತು ಒಂದು ವ್ಯಂಗ್ಯವಾದಂಥ ಮಾತುಗಳನ್ನು ಆಡಿದರು. ಸೊ ಹಾಗಾಗಿ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು. ತಂಜಾವೂರು ಪೊಲೀಸರು FIR ದಾಖಲು ಮಾಡಿಕೊಂಡಿದ್ರು. ಸೊ ತಮಿಳಿಗ ವೆಟ್ರಿ ಕಳಗಂ TVK ಪಕ್ಷದ ಒಬ್ಬ ನಾಯಕ ನೀಡಿದಂಥ ಒಂದು ದೂರಿನ ಅನ್ವಯ FIR ಕೂಡ ದಾಖಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನನ್ನು ಕೂಡ ಕೋರಿ ಅವರು ಅರ್ಜಿಯನ್ನು ಸಲ್ಲಿಸಿದರು. ಬಟ್ ಅದಕ್ಕಿಂತ ಮುಂಚೆನೇ ಅವರನ್ನು ವಶಕ್ಕೆ ಪಡೆದು ಕರ್ಕೊಂಡು ಬರಲಾಯಿತು. ನಂತರ ಈಗ ಮದ್ರಾಸ್ ಹೈಕೋರ್ಟ್ನಲ್ಲಿ ಈಗ ಅವರಿಗೆ ಬಲವಂತದ ಕ್ರಮ ಆಗಬಾರ್ದು ಅನ್ನುವಂಥದ್ರ ಬಗ್ಗೆ ನಿರ್ದೇಶನವನ್ನು ನೀಡಿದೆ ಪೊಲೀಸರಿಗೆ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಹರೀಶ್, ಈಗ ಉದಯನಿಧಿ ಸ್ಟಾಲಿನ್ ಅವರನ್ನ ಜಸ್ಟ್ ವಿಚಾರಣೆ ನಡೆಸಿ ಕಳಿಸಿ ಅನ್ನುವಂಥದ್ರ ಬಗ್ಗೆ ಹೈಕೋರ್ಟ್ ಕೂಡ ಹೇಳಿರುವಂಥದ್ದು. ಸೊ ಉದಯನಿಧಿ ಸ್ಟಾಲಿನ್ಗೆ ಒಂದು ರೀತಿ ರಿಲೀಫ್ ಸಿಕ್ಕಂತಾಗಿದೆ. ಬಟ್ ಪ್ರಕರಣ ಏನಿದು, ಯಾಕೋಸ್ಕರ ಇವತ್ತು ಅವರನ್ನ ವಶಕ್ಕೆ ಪಡೆದ್ರು ವಿಚಾರಣೆಗೆ ಅಂತ ಹೇಳಿ ಕರ್ಕೊಂಡು ಬರಲಾಯಿತು? ಓವರಾಲ್ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡಿ ಹರೀಶ್. ರೆಹಮಾನ್, ಕರ್ನಾಟಕ ಸರ್ಕಾರದ ವಿರುದ್ಧ ತಮಿಳುನಾಡಿನಲ್ಲಿ DMK ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇತ್ತು. ಜೊತೆಗೆ ತಮಿಳುನಾಡಿನ ಸರ್ಕಾರ ಕೂಡ ಕರ್ನಾಟಕದಿಂದ ನೀರು ಬಿಡಿಸ್ಕೊ ಬರುವಲ್ಲಿ ವಿಫಲ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ವಿರೋಧ ಪಕ್ಷ ಆಗಿರ್ತಕ್ಕಂಥ DMK ತಂಜಾವೂರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ DMK ಪಕ್ಷದ ನಾಯಕ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಉದಯನಿಧಿ ಸ್ಟಾಲಿನ್ ಅವರು ಭಾಷಣವನ್ನು ಮಾಡ್ತಾ ಇರ್ತಾರೆ. ವೇದಿಕೆಯಲ್ಲಿ ಭಾಷಣವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ DMK ಕಾರ್ಯಕರ್ತರ ಮೇಲೆ ಆಗ್ತಿರ್ತಕ್ಕಂಥ ಕೇಸ್ಗಳ ಬಗ್ಗೆ ಮಾತಾಡ್ತಾರೆ. ಮತ್ತು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸೋದ್ರಲ್ಲಿ ತಮಿಳುನಾಡಿನ ಸರ್ಕಾರ ಯಾವುದೇ ರೀತಿಯಂಥ ಪಾತ್ರವನ್ನು ವಹಿಸ್ತಾ ಇಲ್ಲ ಮತ್ತು ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ವೇದಿಕೆ ಮುಂಭಾಗದಲ್ಲಿದ್ದಂತಹ ಕಾರ್ಯಕರ್ತರು ತ್ರಿಷಾ ಅನ್ನುವಂತಹ ಘೋಷಣೆಗಳನ್ನು ಕೂಗ್ತಾರೆ. ಆಗ ಎಲ್ಲಿಂದ ನೀರು ಬರಬೇಕು ಅಲ್ಲಿಂದನೇ ನೀರು ಬರುತ್ತೆ ಅನ್ನುವಂಥದ್ದನ್ನು ವ್ಯಂಗ್ಯವಾದಂತಹ ಮಾತುಗಳಲ್ಲಿ ಉದಯನಿಧಿ ಅವರು ಹೇಳ್ತಾರೆ. ಮತ್ತು ಅದನ್ನು ಮುಂದೆ ಹೋಗಿ ಸ್ಪಷ್ಟಪಡಿಸ್ತಾರೆ. ನಾನು ಇದನ್ನು ಕಾವೇರಿ ನದಿಗೆ ಹೇಳ್ತಾ ಇರೋದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಈ ಒಂದು ಹೇಳಿಕೆ ಏನಿದೆ ಇದು ವ್ಯಂಗ್ಯ ಮತ್ತು ಡಬಲ್ ಮೀನಿಂಗ್ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹೀಗಾಗಿ TVK ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ವಿಜಯ್ ಅಭಿಮಾನಿಗಳು ಮತ್ತು ತ್ರಿಷಾ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ತಂಜಾವೂರಿನಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಯಾವಾಗ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಯಿತು, ಉದಯನಿಧಿ ಸ್ಟಾಲಿನ್ ಅವರು ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ನಿರೀಕ್ಷಣಾ ಜಾಮೀನಿಗೆ. ಆದರೆ ನಿರೀಕ್ಷಣಾ ಜಾಮೀನು ವಿಚಾರಣೆ ಬರೋದಕ್ಕಿಂತ ಮುಂಚೆನೆ ತಂಜಾವೂರು ಪೊಲೀಸರು ಇವತ್ತು
ಇವತ್ತು ಬೆಳಗ್ಗೆ ಉದಯನಿಧಿ ಸ್ಟಾಲಿನ್ ಅವರ ಮನೆಯಲ್ಲಿದ್ದರು. ಸಾಕಷ್ಟು ಅವ್ರನ್ನ ಬಂಧಿಸುವಂಥ ಸಮಯದಲ್ಲಿ ಸಾಕಷ್ಟು ಹೈಡ್ರಾಮಾ ನಡೀತು. DMK ಕಾರ್ಯಕರ್ತರು ನಾಯಕರು ಉದಯನಿಧಿ ಸ್ಟಾಲಿನ್ ಮನೆ ಹತ್ರ ಬಂದಿದ್ರು. ಉದಯನಿಧಿ ಸ್ಟಾಲಿನ್ ಅವ್ರನ್ನ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆ ನಡೀತು. ಮತ್ತು ಅವ್ರನ್ನ ತಂಜಾವೂರಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆ ನಡೆದಿದ್ದಂಥದ್ದು. DMK ನಾಯಕರು ಕಾರ್ಯಕರ್ತರು ತಮಿಳುನಾಡಿನಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ರು. ಮತ್ತು 2:30ಕ್ಕೆ ಮದ್ರಾಸ್ ಹೈಕೋರ್ಟ್ನಲ್ಲಿ ಏನು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು, ಆ ವಿಚಾರಣೆಗೆ ಮದ್ರಾಸ್ ಹೈಕೋರ್ಟ್ ಕೈಗೆತ್ತಿಕೊಳ್ತು. ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು, ಅದು ಮಾನ್ಯತೆಯನ್ನು ಪಡೆದಿಲ್ಲ. ಯಾಕಂದರೆ ಈಗಾಗಲೇ ಅವ್ರನ್ನ ಬಂಧಿಸಿ ಆಗಿದೆ. ಬಂಧಿಸಿ ಆದ ನಂತರದ ಮುಂದಿನ ಪ್ರೋಸೆಸ್ ಏನು ಅನ್ನುವಂಥದ್ದನ್ನು AG ಅವ್ರನ್ನ ಕೋರ್ಟ್ ಕೇಳಿದಂಥ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರದ ಅಡ್ವೊಕೇಟ್ ಜನರಲ್ ಹೇಳ್ತಾರೆ, ನಾವು ಇವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಯಾವುದೇ ಉದ್ದೇಶ ಇಲ್ಲ. ಸ್ಟೇಷನ್ ಬೇಲನ್ನು ಕೊಟ್ಟು ಅವ್ರನ್ನ ವಿಚಾರಣೆ ನಡೆಸಿ ವಾಪಸ್ ಕಳಿಸ್ತಾ ಇದ್ವಿ. ಮತ್ತು ಅವ್ರನ್ನ ಜೈಲಿಗೆ ಕಳಿಸುವಂತಹ ಯಾವುದೇ ಉದ್ದೇಶ ನಮ್ಮಲ್ಲಿಲ್ಲ. ಮಹಿಳೆಯರ ಹಿತರಕ್ಷಣೆಯ ಉದ್ದೇಶ ಮಾತ್ರ ಈ ಸರ್ಕಾರಕ್ಕಿದೆ ಅನ್ನುವಂತಹದ್ದನ್ನು ಅಡ್ವೊಕೇಟ್ ಜನರಲ್ ಅವರು ಮದ್ರಾಸ್ ಹೈಕೋರ್ಟ್ನ ವಿಚಾರಣೆ ವೇಳೆ ಹೇಳ್ತಾರೆ. ಆಗ ಮದ್ರಾಸ್ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಡುತ್ತೆ, ಅವ್ರನ್ನ ಸಂಜೆ ಒಳಗೆ ವಿಚಾರಣೆಯನ್ನು ಮುಗಿಸಿ ಬಿಡಬೇಕು. ಮತ್ತು ಉದಯನಿಧಿ ಸ್ಟಾಲಿನ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಯಾವಾಗ ತನಿಖೆ ಕರೀತಾರೆ ಆಗೆಲ್ಲ ತನಿಖೆಗೆ ಸಹಕಾರ ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು. ರೆಹಮಾನ್. ರೈಟ್, ಥ್ಯಾಂಕ್ ಯು ಹರೀಶ್.